ಮುದ್ದಾಗಿದೆ. ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸುವ ಕೆಲಸ ಮಾಡ್ತಿಲ್ಲ. ಕುಟುಂಬ ಸಮೇತ ಜೈಪುರಕ್ಕೆ ಹೋಗಬೇಕಿತ್ತು, ಇನ್ನೂ ವಿಮಾನವನ್ನ ಕನ್ಫರ್ಮ್ ಮಾಡ್ತಾ ಇಲ್ಲ ಸಿಬ್ಬಂದಿಗಳು. ನಾವು ಬಳ್ಳಾರಿಯಿಂದ ಬಂದಿದ್ದೇವೆ, ಈಗೇನು ಮಾಡಬೇಕು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಮಲೇಷಿಯಾದಿಂದ ಬಂದಿದ್ದ ಇನ್ನೊಬ್ಬ ಪ್ರಯಾಣಿಕ ಕೂಡ ಇಂಡಿಗೋ ವಿರುದ್ಧ ಕಿಡಿಕಿಡಿ ಅಂದಿದ್ದಾರೆ. ದುಬೈಗೆ ಫ್ಯಾಮಿಲಿ ಸಮೇತ ಹೋಗಬೇಕಿತ್ತು, ಆದ್ರೀಗ ದುಬೈ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಒಬ್ಬೊಬ್ಬರದ್ದು ಒಂದೊಂದು ಕಥೆ. ಕೆಲವರು ಬಿಸ್ನೆಸ್ ನಿಮಿತ್ತ, ಇನ್ನು ಕೆಲವರು ಪ್ರವಾಸದ ನಿಮಿತ್ತ, ಇನ್ನು ಕೆಲವರು ತುರ್ತು ಕೆಲಸದ ನಿಮಿತ್ತ ಹೋಗಬೇಕಿತ್ತು. ಎಲ್ಲರೂ ಕೂಡ ಈಗ ಸ್ಟ್ರಕ್ ಆಗಿದ್ದಾರೆ. ಸರ್, ನಾವು ಬಳ್ಳಾರಿಯಿಂದ ಬಂದಿರೋದು, ನಾವು ಹೋಗ್ಬೇಕಾಯ್ತು ಚಂಡೀಗಢಗೆ. ಅವ್ರು ಹೇಳ್ತಾ ಇರೋದು ಫ್ಲೈಟ್ ಕ್ಯಾನ್ಸಲೇಷನ್ ಅಂತ ಹೇಳ್ತಾರೆ. ಫ್ಲೈಟ್ ಕ್ಯಾನ್ಸಲೇಷನ್ ಅಂದರೆ ಒಂದು ಪ್ರವಾಹ ಬಂದಿರಬೇಕು ಅಥವಾ ಏನಾದರೂ ನ್ಯಾಷನಲ್ ಅಂದರೆ ಏನಾದರೂ ವೆದರ್ ಕಂಡೀಷನ್ ಈ ಥರ ಇದ್ದರೆ ಫ್ಲೈಟ್ ಕ್ಯಾನ್ಸಲೇಷನ್. ಅದು ಅವ್ರದ್ದು ಇಂಟರ್ನಲ್ ಪ್ರಾಬ್ಲಮ್. ಅದು ಅವ್ರು ಬೇರೆ ಆಲ್ಟರ್ನೇಟಿವ್ ಪ್ಯಾಸೆಂಜರಿಗೆ ಇನ್ನೊಂದು ಆಲ್ಟರ್ನೇಟಿವ್ ಅರೇಂಜ್ ಮಾಡಿ ಕೊಡಬೇಕು. ಅದು ಬಿಟ್ಟು ಒಮ್ಮೆಲೆ ಇಲ್ಲಿ ಬಂದ ತಕ್ಷಣ ನಿಮ್ಮದು ಫ್ಲೈಟ್ ಕ್ಯಾನ್ಸಲೇಷನ್ನು ಆ ಥರ ಅಂದರೆ ಹೆಂಗೆ? ಇಲ್ಲಿ ಬಂದರೂ ಎಷ್ಟು ಜನಕ್ಕೆ ಅಲ್ಲಿ ನೋಡಿರಿ, ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಜನ ಪ್ರಾಬ್ಲಮ್ ಇದೆ. ಅಲ್ಲಿ ಕನ್ಫರ್ಮೇಷನ್ ಅಂತ ಏನಿಲ್ಲ, ಬೋರ್ಡ್ನಲ್ಲೇನೋ ಆನ್ ಟೈಮ್ ಅಂತ ತೋರಿಸ್ತಾರೆ. ಬಟ್ ಇಲ್ಲಿ ಮಾತ್ರ ಅವ್ರಿಗೆ ಗೊತ್ತಿಲ್ಲ, ಸಿಬ್ಬಂದಿಗೆ ಗೊತ್ತಿಲ್ಲ. ಅದು ಅದೇನು ಹೋಗ್ತದ ಫ್ಲೈಟ್ ಏನು ಆನ್ ಟೈಮ್ ಐತಾ ಇಲ್ಲ ಅಂಬೋದು ಅವ್ರಿಗೆ ಗೊತ್ತಿಲ್ಲ. ಅದು ಡಿಸ್ಪ್ಲೇನ ನಾವು ಈಗ ಮಲೇಷ್ಯಾದಿಂದ ಬಂದೆ, ನಮ್ಮ ಫ್ಯಾಮಿಲಿ ದುಬೈಗೆ ಹೋಗಬೇಕಿತ್ತು. ನಾಳೆಗೆ ಟಿಕೆಟ್ ಬುಕ್ ಆಗಿದೆ, ನೋಡಿದರೆ ಕ್ಯಾನ್ಸಲ್ ಅಂತ ಹೇಳ್ತಾರೆ. ಇವಾಗ ರಿಟರ್ನ್ ಟಿಕೆಟ್ ಕೂಡ ಇದೆ. ಈಗ ಕಂಪ್ಲೀಟ್ ಪ್ರೋಗ್ರಾಮೇ ನನ್ನ ಮಕ್ಕಳು ಉಡುಪಿಯಿಂದ ಇಲ್ಲಿ ಬರ್ತಾ ಇದ್ದಾರೆ, ಫ್ಯಾಮಿಲಿ ಎಲ್ಲ ಒಟ್ಟಾಗಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಈಗ ನೋಡಿದರೆ ಎಲ್ಲ ಕ್ಯಾನ್ಸಲ್ ಅಂತ ಹೇಳ್ತಾರೆ. ಪ್ಲ್ಯಾನ್ ಮಾಡಿರೋದು ದುಬೈ ಹೋಗಬೇಕು ಅಂತ. ನಾಳೆ ಬೆಳಿಗ್ಗೆ ಮಧ್ಯಾಹ್ನ ಫ್ಲೈಟ್ ಇತ್ತು, ಈಗಿಲ್ಲ ಅಂತಾರೆ. ಅಲ್ಲ, ಅದು ಈಗ ಹೇಳಿದ್ದು. ಇಲ್ಲದಿದ್ದರೆ ನಾನು ಬಹುಶಃ ಇಲ್ಲಿಗೆ ಬರ್ತಾನೆ ಇರಲಿಲ್ಲ, ಮಲೇಷ್ಯಾದನ್ನೇ ಕ್ಯಾನ್ಸಲ್ ಮಾಡ್ತಾ ಇದ್ದೆ. ಸತತ 5ನೇ ದಿನವೂ ಕೂಡ ಈ ಸಮಸ್ಯೆ ಮುಂದುವರೆದಿದೆ. ಇಂಡಿಗೋ ಸಿಬ್ಬಂದಿ ವಿರುದ್ಧ ಪ್ರಯಾಣಿಕರು ಕೆಂಡಾಮಂಡಲರಾಗ್ಬಿಟ್ಟಿದ್ದಾರೆ. ಟಿಕೆಟ್ ಕೌಂಟರ್ ಮೇಲೆ ಹತ್ತಿ ವಿದೇಶಿ ಪ್ರಯಾಣಿಕರೊಬ್ಬರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇಂಡಿಗೋ ಏರ್ಲೈನ್ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸತತ 5ನೇ ದಿನ ಇದು. ಇಂಡಿಗೋ ಸಂಸ್ಥೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸಾರಿ ಕೇಳಿದ್ ಬಿಟ್ರೆ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಿಕೊಡ್ತಾ ಇಲ್ಲ, ಜನರ ಗೋಳಾಟಕ್ಕೆ ಸ್ಪಂದಿಸ್ತಾ ಇಲ್ಲ. Je vais retourner à mon pays. C'est fou qui a gaspillé mon billet. Alors, je vais mon billet. Je vais mon billet. Je vais mon billet. Je vais retourner en France. Je vais. Personne. Je vais retourner en France. Je vais mon billet. Tout le monde, ils ont tout cancellé. Ils ont tout cancellé. Quand ils cancellent, qui fait des gens. Qui fait des gens. Il n'y a rien mangé. ಪಾಪ ಅದೇನು ಅರ್ಜೆಂಟ್ ಇತ್ತು ಏನೋ, ಫ್ಲೈಟ್ ಬೇರೆ ಇಲ್ಲ, ಕೇಳ್ಕೊಳ್ತಾ ಇದ್ದಾರೆ. ಸಿಬ್ಬಂದಿಗಳಿಗೆ ಉತ್ತರ ಕೊಡೋದಕ್ಕೆ ಆಗ್ತಾ ಇಲ್ಲ. ಅವರ ಆಕ್ರೋಶದ ಕಟ್ಟೆ ಹೇಗೆ ಹೊಡೆದಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಹೋಗಬೇಕು ಅಂತ ಇದ್ದಾರೆ ಅವ್ರ ದೇಶಕ್ಕೆ, ಬಟ್ ಆಗ್ತಾ ಇಲ್ಲ. ಹಾಗಾಗಿಯೇ ತಮ್ಮ ಆಕ್ರೋಶವನ್ನು ಈ ರೀತಿ ವ್ಯಕ್ತಪಡಿಸ್ತಾ ಇರುವಂಥದ್ದು. ಈ ರೀತಿಯ ಹಲವು ಬೆಳವಣಿಗೆಗಳಿಗೂ ಕೂಡ ಈಗ ಏರ್ಪೋರ್ಟ್ಗಳು ಸಾಕ್ಷಿ ಆಗ್ತಾ ಇದ್ದಾವೆ. ಇದ್ದಕ್ಕಿದ್ದ ಹಾಗೇನೆ ಕಳೆದ 5 ದಿನಗಳಿಂದ ಫ್ಲೈಟ್ ಕ್ಯಾನ್ಸಲ್ ಆಗ್ತಾ ಇರೋದ್ರಿಂದ ಪ್ರಯಾಣಿಕರು ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗೋದಕ್ಕಾಗದೇನೆ ನಿಂತಲ್ಲಿಯೇ ಸ್ಟ್ರಕ್ ಆಗ್ತಾ ಇರುವಂತಹ ಪರಿಸ್ಥಿತಿ ಜಾಸ್ತಿ ಆಗ್ತಾ ಇದೆ. Je vais mon billet. Je vais mon billet. Je vais mon billet. Je vais retourner en France. Je vais.